ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಅಂದರೆ ಎಲ್ಲರೂ ಹೇಗಿದ್ದೀರ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ತುಂಬಾ ಇಷ್ಟ ಆಯಿತು. ಆ್ಯಂಡ್ ಏನಂದರೆ ನಮ್ಮನೆ ಬೀದಿ ಸ್ವಲ್ಪ ಚಿಕ್ಕದು, ಹಾಗಾಗಿ ಮತ್ತು ಸಣ್ಣದಾಗೆ ಹಾಕಿದ್ದೀನಿ ಸಿಂಪಲಾಗಿ. ಮತ್ತು ದೊಡ್ಡದಾಗಿ ಹಾಕೋಣ ಅಂತ ಹೇಳಿದರೆ ಹುಡುಗರು ಕೈ ಬಿಡೋದಿಲ್ಲ, ಅದಕ್ಕೋಸ್ಕರ ಸಣ್ಣದಾಗೆ ಹಾಕಿದ್ದೀನಿ. ಸೊ ಸಿಂಪಲಾಗಿ ಒಂಥರ ಲುಕ್ ಇರಲಿ ಅನ್ನೋ ಥರ ಹಾಕಿದ್ದೀನಿ. ಸ್ವಲ್ಪ ಒಂದು ಎಡವಟ್ಟಾಯಿತು, ಆದರೂ ಕೂಡ ಓಕೆ, ಕಲರ್ ಹಾಕಿದ್ದಕ್ಕೆ ಒಂಥರ ಲುಕ್ ಇದೆ. ಮರ ಏನು ಮಾಡ್ತಿದ್ದೀಯಾ? ಹಾಂ, ಓಯ್ ಚಿನ್ನಿ, ಏನು ಮಾಡ್ತಿದ್ದೀಯಾ? ಹೊಸ ಡ್ರೆಸ್ ಹಾಕೋಣಲ್ಲ ಸ್ನಾನ ಮಾಡಿ? ಹಾಕ್ಕೊಂತೀಯ? ಇಲ್ಲಿ ನೋಡು, ಹಾಕ್ಕೊಂತೀಯ ಡ್ರೆಸ್ಸು? ಹಾಕ್ಕೊಂತೀಯ ಇಲ್ಲ? ಎಲ್ಲೈತೆ ಎಲ್ಲೈತೆ? ಅಲ್ಲೇ ಇರಲಿ, ಅಲ್ಲಿಲ್ಲ, ಬೀರಲಿಕ್ಕಿದ್ದೀನಿ ಬಿಡು. ಬೀರಲಿಕ್ಕಿದ್ದೀನಿ. ಮುಖ ತೊಗೊಂಡಾದ್ಮೇಲೆ ಸ್ನಾನ ಮಾಡಿಸಿ ಆಮೇಲೆ ಬಟ್ಟೆ ಹಾಕ್ತೀನಿ, ಆಯಿತಾ? ಜಾಣ ಪಪ್ಪ ಇಲ್ಲಿ ಹಂಗೆ ಹೋಯ್ತಾ ನೋಡಿ. ಇವತ್ತು ಚಿನ್ನಿಮ್ಮ ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾಳೆ. 2 ಡ್ರೆಸ್ ಅವಳಿಗೆ ತೊಗೊಂಡಿದ್ದು. ನೆನ್ನೆ ಹಾಕ್ಕೋ ಅಂತ ಹೇಳಿದೆ, ಆದರೆ ಹಾಕ್ಕೊಂಡಿಲ್ಲ. ಇವತ್ತು ಹಾಕ್ಕೊಂಡಿದ್ದಾಳೆ. ಏನಕ್ಕಂದರೆ ಇವತ್ತೆಲ್ಲ ಹುಡುಗರು ಇಲ್ಲಿ ಹೊಸ ಡ್ರೆಸ್ ಹಾಕ್ತಾರೆ. ಅಂದರೆ ಇವತ್ತು ಫುಲ್ ಜೋರು ನಮ್ಮ ಏರಿಯಾದಲ್ಲಿ. 2 ದಿನವೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವತ್ತು ಹಾಕ್ಕೊತೀನಿ ಅಂತ ಹೇಳಿದ್ರು ಇಬ್ಬರು ಕೂಡ. ಸರಿ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಹಾಕಿದ್ದೆ. ನೆನ್ನೆ ಅವ್ನು ಬರ್ತಡೇ ಡ್ರೆಸ್ ಹಾಕ್ಕೊಂಡಿದ್ದ. ಮತ್ತು ಭ್ರಮರನ ಅಮ್ಮ ಹೊಸ ಡ್ರೆಸ್ ತಂದಿದ್ರು, ಮತ್ತು ಅವಳಿಗೆ ಆ ಡ್ರೆಸ್ ಹಾಕಿದ್ದೆ. ಇವಾಗ ನೋಡ್ತಿದ್ರಲ್ಲ, ಅವಳು ನಿಮಗೆ ಸರ ತೋರಿಸ್ತಿದ್ದಾಳೆ. ನೋಡಿ ನನ್ನ ಸರ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದಾಳೆ. ಹಾಗೆ ಮತ್ತು ನಾನು ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೀನಿ ನೋಡಿ ಅಂತ ಕೂಡ ನಿಮ್ಗೆ ತೋರಿಸಿದ್ಲ ಅವಳು. ಇವಾಗ ನಾನು ಸಾಂಬಾರು ಮಾಡೋದಕ್ಕಂತ ರೆಡಿ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ನಿನ್ನೆ ಸ್ವೀಟ್ ಮಾಡ್ಕೊಂಡಿದ್ವಲ್ಲ, ಇವತ್ತು ಹಾಗೆ ಲೈಟಾಗಿ ಅವನಿಗೆ ಬೇಳೆ ಸಾಂಬಾರು ಬೇಕಂತ ಹೇಳಿ ಇದು ಮಾಡ್ತಾಯಿದ್ದ. ಅವನು ಹೋಳಿಗೆ ಸಾರು ಆ ಥರ ಎಲ್ಲ ಊಟ ಮಾಡೋದಿಲ್ಲ, ಅವನಿಗೆ ಇಷ್ಟ ಆಗೋದಿಲ್ಲ ಅದು. ಅದಕ್ಕೋಸ್ಕರ ಮತ್ತೆ ಅವನು ಊಟ ಮಾಡೋದೇ ಕಷ್ಟ. ಅದರಲ್ಲಿ ಅವನು ಮತ್ತೆ ಹಠ ಮಾಡಿ ನಾವು ಇದು ಮಾಡಿದರೆ ಊಟನೇ ಬಿಟ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಹೋಳಿಗೆ ಸಾರು ಅದನ್ನು ನಮಗೆ ಅಂತ ಇಟ್ಕೊಂಡು ಇವಾಗ ಅವನಿಗೆ ಬೇಳೆ ಸಾರಿಗೆ ಇಡ್ತಾ ಇದ್ದೀನಿ. ಬೇಳೆ ಸಾರು ಬೇಳೆ ಸಾರು ಅಂದರೆ ಬಜ್ಜಿ ಸಾರು ಮಾಡ್ತಿದ್ದೀನಿ ಅಷ್ಟೇ. ಬಜ್ಜಿ ಸಾರು ಅವನಿಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ. ಮತ್ತು ಫಿಲ್ಟ್ರಿಗೆ ಸ್ವಲ್ಪ ನೀರು ಹಾಕಿದೆ. ನೀರು ಬೇರೆ ಸ್ವಲ್ಪ ಖಾಲಿಯಾಗಿತ್ತು, ಅದು ಪಾತ್ರೆ ಬೇರೆ ಬೇಕಿತ್ತಲ್ಲ ಇದು ಒಗ್ಗರಣೆ ಕೊಡೋದಕ್ಕೆ, ಅದಕ್ಕೋಸ್ಕರ ಆ ಪಾತ್ರೆ ತೊಗೊಂಡೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಬೆಳಗ್ಗೆನೇ ಕೆಲ್ಸಕ್ಕೆ ಹೋದರು. ಮತ್ತು ಅಜ್ಜು ಅವನು ಆಟಾಡ್ತಾ ಇದ್ದಾನೆ, ಭ್ರಮರನು ಕೂಡ ಮಲ್ಕೊಂಡಿದ್ದಾಳೆ. ಇರೋದೇ ಆ ರೀತಿ ಇದೆಯಾ ಅಂತ ಅನಿಸುತ್ತೆ. ತುಂಬ ಸಲ ಬೇಜಾರಾಗುತ್ತೆ ಆ ಥರ ಎಲ್ಲ ನೋಡಿದಾಗ.
ಅವಾಗ ಒಂಥರ ಚಾಲೆಂಜ್ ಮನ್ಸಲ್ಲಿ ಬಂದ್ಬಿಡುತ್ತೆ. ಇವ್ರು ಈ ಥರ ಮಾಡ್ತಿದ್ದಾರಲ್ಲ, ನಾವು ಅವ್ರ ಮುಂದೆ ಚೆನ್ನಾಗಿ ತೋರಿಸ್ಬೇಕು ಅನ್ನೋದೊಂದು ಮನಸ್ಸಲ್ಲಿ ಉಟ್ಕೊಂಡ್ಬಿಡುತ್ತೆ. ಅದು ನಿಜವಾಗ್ಲೂ ಒಳ್ಳೆಯದು. ನಾನು ನಿಜವಾಗ್ಲೂ ಅದನ್ನು ನಾನು ಏನಕ್ಕಂತ ಹೇಳಿದರೆ, ಅವ್ರು ಆ ಥರ ಮಾಡಿದಾಗ್ಲೇ ನಮ್ಮ ಮನ್ಸಿಗೆ ಚುಚ್ಚುತ್ತೆ. ನಮ್ಮ ಮನ್ಸಿಗೆ ಚುಚ್ಚಿದಾಗ ನಮಗೆ ಆಲೋಚನೆ ಬರುತ್ತೆ, ಅವ್ರ ಮುಂದೆ ನಾವು ಚೆನ್ನಾಗಿ ಬದುಕಿ ತೋರಿಸ್ಬೋದಲ್ಲ ಅನ್ನೋ ಒಂದು ಆಲೋಚನೆ ಬರುತ್ತೆ. ಅದ್ರ ದಾರಿಲಿ ನಾವು ನಡೀತೀವಿ ಅಲ್ವಾ, ಅದು ಕೂಡ ಒಳ್ಳೇದು. ಬಟ್ ಆ ಟೈಮಲ್ಲಿ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ, ಹಿಂಸೆ ಅನಿಸುತ್ತೆ. ಆದರೆ ಯಾರು ಕೂಡ ಇದನ್ನು ನೀವು ನೆಗೆಟಿವ್ ಆಗಿ ತೊಗೋಬೇಡಿ, ಪಾಸಿಟಿವ್ ಆಗಿ ತೊಗೊಳ್ಳಿ. ಓಕೆ, ಅವ್ರು ಆ ಥರ ಮಾಡ್ತಿದ್ದಾರೆ, ಸರಿ, ಅವರು ಆ ಥರ ಮಾಡಲಿ, ಅವ್ರ ಮುಂದೆನೇ ಚೆನ್ನಾಗಿ ತೋರ್ಸೋಣ ಅನ್ನೋ ಒಂದು ಮನಸ್ಸಿನಲ್ಲಿ ತೊಗೊಳ್ಳಿ. ನನಗಿದ್ದನ್ನು ಹೇಳ್ಕೊಟ್ಟಿದ್ದು ನಮ್ಮ ಗಾಯತ್ರಿ ಅಕ್ಕ. ನಿಜವಾಗ್ಲೂ ಅಕ್ಕನ ನಾನು ನೋಡಿಲ್ಲ, ಬಟ್ ಆದರೂ ಕೂಡ ಎಷ್ಟು ನನಗೆ ಹೇಳ್ಕೊಡ್ತಾರೆ ಅಂದರೆ, ನೀನು ಈ ರೀತಿ ಇರು, ಯಾರು ಕೂಡ ಆಗೋದಿಲ್ಲ, ನಿನ್ನ ಒಂದು ಕೆಲಸ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡು. ಯಾಕಪ್ಪ? ನೀನು ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡು, ಮಾತಾಡೋರು ಇದ್ದೇ ಇರ್ತಾರೆ, ಕಾಲೇಳಿಯರು ಇದ್ದೇ ಇರ್ತಾರೆ ಅಂತ ಎಲ್ಲ ತುಂಬ ಪಾಪ ಸಪೋರ್ಟ್ ಮಾಡ್ತಾರೆ. ಅವರಿಂದ ನಾನು ಇದನ್ನೆಲ್ಲ ತಿಳ್ಕೊಂಡೆ, ಅವರಿಂದ ಇದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಗಾಯತ್ರಿ ಅಕ್ಕ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರೊಬ್ಬರೇ ಎಲ್ಲ, ಪ್ರತಿಯೊಬ್ಬರು ಕೂಡ ನನಗೆ ಒಂದು ಏನದು ಕೈ ಹಿಡ್ದು ನಡೆಸ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ನನ್ನ ಪ್ರತಿಯೊಂದು ಯೂಟ್ಯೂಬ್ ವ್ಯೂವರ್ಸು ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರು ಕೂಡ ನನ್ನ ಕೈ ಹಿಡ್ದು ನಡೆಸ್ತಾ ಇದ್ದೀರಾ, ನನ್ನ ಕುಟುಂಬನ ಕೈ ಹಿಡ್ದು ನಡೆಸ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತು ಹಬ್ಬ ಇದೆ, ನೆನ್ನೆನೇ ಸ್ವೀಟ್ ಮಾಡಿದ್ವಿ, ಬಟ್ ನೆನ್ನೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತೇನಿಲ್ಲ, ನಾರ್ಮಲಾಗಿ ಅಪ್ಪು ಬನ್ನ ನಾರ್ಮಲಾಗಿ ಸಾಂಬಾರು ರೈಸ್ ಮಾಡ್ತೀನಿ. ನಮ್ಮನೇಲಿ ನೋಡಿ ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ, ಯಾರು ಅಂತ. ಅಪ್ಪು ನೋಡಿ ಯಾರು ಬಂದಿದ್ದಾರೆ. ಆ್ಯಕ್ಚುಲಿ ನೀವು ಯಾರಿಗೂ ಗೊತ್ತಿಲ್ಲ, ಇವನು ಬಂದುಬಿಟ್ಟು ನನ್ನ ಫ್ರೆಂಡ್ ಮಗ. ಇವತ್ತು ಅವ್ರ ಮನೇಲೆಲ್ಲ ತುಂಬ ಜೋರಿದೆ ಹಬ್ಬ. ಅವರು ನಾನ್ ವೆಜ್ ತಿನ್ನೋರು, ಸೊ ನಾನ್ ವೆಜ್ ಮಾಡ್ತಿರ್ತಾರೆ. ಮಕ್ಕಳಂದ್ರೆ ಎಲ್ಲ ಒಂದೇ ಅಲ್ವಾ ನಮ್ಮ ಮನೇಲಿ. ಓಕೆ ನೋಡಿದ್ದಾರೆ ಬಿಡು, ನೋಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮನೆಗೆ ಅಡ್ಡಾಡ್ತಾ ಇದ್ದಾನೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಅವರಮ್ಮ ಕೆಲಸ ಮಾಡಿದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅಲ್ಲೋಪ್ಪ, ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾರಲ್ಲ ಅಮ್ಮ. ಎಲ್ಲೋಯ್ತು ಅಮ್ಮ, ಎಲ್ಲೋಯ್ತು? ಜಸ್ಟ್ ಆ್ಯಕ್ಷನ್ ಅಷ್ಟೇ. ಹಾಯ್ ಮಾಡಿ, ಹಾಯ್ ಹಾಯ್. ಏನು ಹಚ್ಕೊಂಡು ಕೈಗೆ? ಓ, ಕಲರ್ ಹಚ್ಕೊಂಡ್ಬಿಟ್ಟು. ಅಣ್ಣ ಇಲ್ಲೋದ? ಹೇಳ್ಬೇಕಂದ್ರೆ ಭ್ರಮರ ಮತ್ತೆ ಇವನು ಜಸ್ಟ್ 3 ದಿವಸ ಅಷ್ಟೇ, ದೊಡ್ಡ ಹೆಚ್ಚು ಕಡಿಮೆ ಅಷ್ಟೇ. ಭ್ರಮರ ಬಂದ್ಬಿಟ್ಟು ಜನವರಿ 30ಗೆ ಹುಟ್ಟಿದ್ದು, ಇವನು ಫೆಬ್ರವರಿ 3ನೇ ತಾರೀಕು ಹುಟ್ಟಿರೋದು. ಜಸ್ಟ್ 3 ದಿವಸ ಅಷ್ಟೇ ಹೆಚ್ಚು ಕಡಿಮೆ ಇವರಿಬ್ರು, ಅಲ್ವಪ್ಪ? ಬಟ್ ಸ್ವಲ್ಪ ಮಾತು ಕಡಿಮೆ, ಸ್ವಲ್ಪ ಮಾತು ಕಡಿಮೆ, ಆದರೆ ತುಂಬ ತುಂಟ ಅಲ್ಲಪ್ಪ. ಡಿಶನ್ ನಿಮ್ಮ ಕುರಿ ಏನಾಯ್ತು? ಕುರಿ ಏನಾಯ್ತಾ? ಕುರಿ ಏನತ್ತಪ್ಪ? ಕೊಯ್ದ್ಬಿಟ್ರಾ? ಹಾಂ. ಅಣ್ಣ ಇಲ್ಲಿ, ಅಣ್ಣ, ಅಕ್ಕ, ಅಮ್ಮ, ಪಪ್ಪ ಎಲ್ಲ ಮೊಮ್ಮ ತಿಂದ? ಯಾಕೆ ತಿಂತೀಯಾ? ಮೊಮ್ಮ ತಿಂತೀಯಾ? ತಿನ್ನಲ್ಲ? ಎಲ್ಲಿಗೆ ಹೋಗ್ತೀವಿ? ಅವನಿಗೇನು ಆಚಿಕೆ. ಕಣ್ಣು ನೋಡಿ. ಹುಷಾರ್ ಬಿಚ್ಚ ಮಾಡ್ತೀನಿ. ಅಪ್ಪು ಅಂತ ಕರಿತಾನ. ನಿನ್ನ ಹೆಸರೇನು? ಪೂ. ಅವನ ಹೆಸರು ಅಪ್ಪು. ಬಾಯ್ ಮಾಡಿ, ಬಾಯ್. ಇಲ್ಲಿ ಅಜ್ಜು ಮತ್ತು ಅಪ್ಪು ಇಬ್ಬರು ಆಟಾಡ್ತಾ ಇದ್ದಾರೆ ಕಾರ್ ತೊಗೊಂಡು. ನಾನು ಸುಮ್ಮನೆ ಆಟ ಆಡ್ಸಪ್ಪ, ಮತ್ತು ಅವನು ಹೊರಗಡೆ ಓಡೋಗ್ಬಿಡ್ತಾನಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಆಟಾಡ್ತಾ ಇದ್ದಾರೆ ಇಬ್ಬರೂ.
ಅವನೊಂದು ಕಡೆ ನಿಂದ್ರಲ್ಲ ಅಪ್ಪು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿರ್ತಾನೆ. ಅವನ ಹೆಸ್ರು ಬಂದುಬಿಟ್ಟು ಅಶ್ವಿನ್ ಅಂತ ಹೇಳಿ. ನಾವು ಎಲ್ಲರೂ ಕೂಡ ಅಪ್ಪು ಅಪ್ಪು ಅಂತ ಕರೀತಾರೆ. ಚಿಕ್ಕವನಿದ್ದಾಗಿಂದನೂ ಹಾಗೆ ಕರೀತಾರೆ ಅವನಿಗೆ ಅಪ್ಪು ಅಪ್ಪು ಅಂತ ಹೇಳಿ. ಅವನು ತುಂಬ ತರಲೆ ಅಂತಲೇ ಹೇಳ್ಬೋದು. ಜಸ್ಟ್ ಮಾತಾಡೋದಿಲ್ಲ ಅನ್ನೋದು ಒಂದು ಬಿಟ್ಟರೆ ತುಂಬ ತರಲೆ ಅವನು. ಮಾತಾಡ್ತಾನೆ, ಬಟ್ ಸ್ವಲ್ಪ ಮಾತು ಕಡಿಮೆ ಅವನವು. ಅದಕ್ಕೋಸ್ಕರ ಇವಾಗ ಅಜ್ಜು ಮಲ್ಕೊತೀನಿ ಅಂತ ಹೇಳ್ದ. ಮತ್ತು ಅವನು ಅಪ್ಪು ಮತ್ತು ಅವ್ರ ಮನೆಗೆ ಹೋದ. ಅದಕ್ಕೋಸ್ಕರ ಅವನಿಗೆ ದಿಂಬಾಕಿ ಕೊಟ್ಟೆ. ಮತ್ತು ಟಿ ವಿ ಕೂಡ ಹಚ್ಚಿದ್ದೀನಿ. ಟಿ ವಿನಾರು ನೋಡ್ಕೊತ ಮಲ್ಕೊಳಪ್ಪ ಅಂತ ಹೇಳಿ ಸರಿ ಅಂತ ಹೇಳಿಬಿಟ್ಟು ಟಿ ವಿ ನೋಡ್ಕೊತ ಮಲ್ಕೊಂಡಿದ್ದಾನೆ. ಈಗ ನಾನು ನನ್ನ ಕೆಲಸನ ಬೇಗ ಮುಗಿಸ್ಬೇಕು ಭ್ರಮರ ಎದ್ದಳಷ್ಟರಲ್ಲಿ. ಈಗ ಸಾಂಬಾರನ್ನ ಮಸಿಬೇಕು. ಮಸಿದು ಅದನ್ನು ಒಗ್ಗರಣೆ ಕೊಡಬೇಕು. ಅಜ್ಜು ವೇಟ್ ಮಾಡ್ತಾ ಇದ್ದಾನೆ, ಬೇಗ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅದನ್ನು ಮಸಿಯೋಣ ಅಂತ ಹೇಳಿ ಮಸಿತಾ ಇದ್ದೀನಿ. ಒಂದು 5 ವಿಸಿಲ್ 6 ವಿಸಿಲ್ ಹೊಡಿಸ್ತೀನಿ. ಏನಕ್ಕಂದರೆ ಇದು ಹಳ್ಳಿ ಬೇಳೆ, ಸ್ವಲ್ಪ ಇದು ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ಇರುತ್ತಾ. ಪಾಲಿಶ್ ಬೇಳೆ ಆದರೆ ಜಸ್ಟ್ ಒಂದು 3 ವಿಸಿಲ್ ಆದರೆ ಸಾಕು. ಇದಾದರೆ ಒಂದು 5ರಿಂದ 6 ವಿಸಿಲ್, ಇಲ್ಲಾಂದರೆ 7 ವಿಸಿಲ್ ಆದ್ರೂ ಕೂಡ ಅದು ಚೆನ್ನಾಗೇನೆ. ಇಲ್ಲಾಂದರೆ ಅದು ಸ್ಮೂತ್ ಇರೋದಿಲ್ಲ, ಫುಲ್ಲು ಹಂಗೆ ದಪ್ಪ ದಪ್ಪ ಇರುತ್ತಾ. ಅದು ಮಸಿದ್ರೂ ಕೂಡ ಅದು ಇದಾಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಅದು ಬೆಂದ್ಕೊಂಡ್ಮೇಲೆ ಅದು ಮಸಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ತೊಗರಿ ಬೇಳೆಯಲ್ಲಿ ಬಂದುಬಿಟ್ಟು ಪಲ್ಯ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೆ ಮತ್ತು ಚಪಾತಿಗೆ, ಹಾಗೆ ಏನದು ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ಹಳ್ಳಿ ಕಡೆ ಎಲ್ಲ ತುಂಬ ಜಾಸ್ತಿ ಅದನ್ನೇ ಮಾಡೋದು. ತೊಗರಿ ಬೇಳೆನ ಸ್ವಲ್ಪ ನೆನೆ ಇಟ್ಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಅದೆಲ್ಲ ಹಾಕಿ ಬೆಳ್ಳುಳ್ಳಿ ಎಲ್ಲ ಜಜ್ಜಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತದು. ಇವಾಗ ಎಲ್ಲ ಮಸ್ತ್ಬಿಟ್ಟು ಇವಾಗ ಒಗ್ಗರಣೆಗೆ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ, ಹಾಗೆ ಒಂದು 2 ಒಣಮೆಣ್ಸಿನ್ಕಾಯಿ ಮುರಿದಾಕಿ ಸ್ವಲ್ಪ ಒಂದು ಈರುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಕೂಡ ಹಾಕ್ಬೋದು. ನಾನು ಅವನಿಗೆ ಈರುಳ್ಳಿ ಹಾಕಬೇಕು, ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಅವ್ನು ತಿನ್ನೋದಿಲ್ಲ. ಎಲ್ಲ ಅವ್ನು ಕರೆಕ್ಟಾಗಿರ್ಬೇಕು. ಮಕ್ಳಿಗೆ ಮಾತ್ರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವನು ಊಟ ಮಾಡೋದಿಲ್ಲ. ಅದಕ್ಕೋಸ್ಕರ ಅವ್ನಿಗೆ ಹೇಗೆ ಇಷ್ಟನೋ ಅದೇ ರೀತಿ ಮಾಡಿಕೊಡ್ತೀನಿ. ಇವಾಗ ಅದನ್ನು ಮಾಡ್ತಾ ಇದ್ದೀನಿ. ಇವಾಗ ಒಂದು ಕಡೆ ಸಾಂಬಾರು ಕುದಿಯೋದಕ್ಕೆ ಇಕ್ಕಿದ್ದೀನಿ, ಮತ್ತು ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಅವತ್ತು ನಿಮಗೆ ಶಾವಿಗೆ ಮಾಡಿ ತೋರಿಸಿದ್ನಲ್ಲ, ಅದು ಗೌಲಿ. ನಮ್ಮ ಕಡೆ ಶಾವಿಗೆ ಅಂತ, ಒಂದೊಂದು ಕಡೆ ಗೌಲಿ ಅಂತಾರೆ. ಅದು ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ. ಸೇಮ್ ಭತ್ತದ ಕಾಳು ಥರನೇ ಕಾಣ್ತಿರುತ್ತೆ. ನೀವು ನೋಡ್ತಿದ್ದೀರಲ್ಲ, ಸೇಮ್ ಭತ್ತನೇ ಅನ್ಸುತ್ತೆ ಇದು ನೋಡಿದ್ರೇ. ನೋಡಿ, ಸೇಮ್ ಭತ್ತದ ಕಾಳು ಇದೆಯಲ್ಲ ಆ ಶೇಪಲ್ಲೇ ಬರುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಉಪ್ಪಿಟ್ಟು ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ನಾನು ಫಸ್ಟಿಗೆ ಏನಕ್ಕೆ ಮಾಡಿಟ್ಕೊಂಡಿದ್ದೆ ಅಂದರೆ, ಬಾಣಂತಿ ಟೈಮಲ್ಲಿ ನಮ್ಗೆ ಉಪ್ಪಿಟ್ಟು ಜಾಸ್ತಿ ಕೊಡ್ತಾರಲ್ಲ, ಇದು ಗೋಧಿ ಹಿಟ್ಟಲ್ಲಿ ಮಾಡಿರ್ತೀವಿ, ತುಂಬ ಹೀಟ್ ಇರುತ್ತೆ. ಮತ್ತು ನಮ್ಗೆ ಸ್ಟಿಚಸ್ ಹಾಕಿರ್ತಾರಲ್ಲ, ಅದು ಬೇಗ ಹೀಟಿಗೆ ಒಣಕೊಳೋದು. ಅದಕ್ಕೋಸ್ಕರ ಅದನ್ನು ಮಾಡಿ ಇಟ್ಕೊಂಡಿದ್ದೆ. ಒಂದು ಬಾಕ್ಸ್ ತುಂಬ, ಒಂದು 6ರಿಂದ 7 kg ಅಷ್ಟು, 6ರಿಂದ 7 kg ಒಂದು 10 kg ಅಷ್ಟೇನು ಮಾಡಿ ಇಟ್ಕೊಂಡಿದ್ವಿ. ಇಷ್ಟು ದಿವಸ ಅದನ್ನು ಮಾಡ್ಕೊತ ಬಂದಿದ್ವಿ. ಸ್ವೀಟ್ ಮಾಡಿದ್ವಿ, ಅದರಲ್ಲಿ ಎಲ್ಲ ಥರದ್ದು ವೆರೈಟಿನೂ ಕೂಡ ಅದರಲ್ಲಿ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಾಗ್ತಿದೆ. ಅದಕ್ಕೋಸ್ಕರ ಮತ್ತೆ ಇದನ್ನು ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ಹಬ್ಬ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀವಿ. ಹಬ್ಬ ಮುಗಿದ ತಕ್ಷಣವೇ ಮತ್ತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮಕ್ಕಳು ಮಲ್ಕೊಂಡಿದ್ದಾರೆ. ಅಜ್ಜು ಟಿ ವಿ ನೋಡ್ತಿದ್ದೀನಿ, ಭ್ರಮರ ಮಲ್ಕೊಂಡಿದ್ದಾಳೆ. ಅಪ್ಪು ಅವ್ರ ಮನೆಗೆ ಹೋದ, ಇವಾಗ ಬರ್ತಾನೆ. ಮತ್ತೆ ತುಂಬಾ ಏನಕ್ಕೋ ಗೊತ್ತಿಲ್ಲ, ಭ್ರಮರ ಊಟನೇ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತೆ ಇಲ್ಲಿ ಅದೇ ರೇಣುಕಾ ಅಂತ ಹೇಳಿದ್ನಲ್ಲ, ಒಂದ್ಸಲ ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಹೋಗ್ಬಿಟ್ಟು ಊಟ ಮಾಡಿಸೋದ. ಬೆಳಗ್ಗೆ ಕರ್ಕೊಂಡೋಗಿ ಅಲ್ಲೇ ಊಟ ಮಾಡಿಸ್ಕೊಂಬಂದೆ. ತಿನ್ನೋದೇ ಇಲ್ಲ, ಏನು ತುಂಬ ಹಠ ಮಾಡ್ತಾಳೆ. ದೃಷ್ಟಿ ಆಗಿದ್ದೇನೆ ಅಂತ ದೃಷ್ಟಿ ಕೂಡ ತೆಗ್ದಿದ್ದೀನಿ. ಇವಾಗ ಬಿಸಿಲಿರೋ ತುಂಬ ಬಿಸಿಲಿದೆ.
ಹಂಗಾಗಿ ಊಟನೂ ಕೂಡ ಅವ್ಳು ಸರಿಯಾಗಿ ಮಾಡ್ತಿಲ್ಲ. ಆದರೆ ಹಾಗಂತ ಹೇಳಿ ಬಿಡೋಂಗೂ ಇಲ್ಲ, ಸ್ವಲ್ಪನಾಗಲಿ ಊಟ ಮಾಡಿಸ್ಕೋತಾ ನೀರು ಜಾಸ್ತಿ ಕುಡಿಸ್ಕೋತಾ ಇರಬೇಕು. ಅದನ್ನೇ ಮಾಡ್ತಾ ಇದ್ದೀನಿ. ಏನಿಲ್ಲ, ಇದಿಷ್ಟು ಮಾಡಿದ್ರೆ ಸಾಕು. ಹಂಗೆ ಸುಮ್ಮನೆ ಬೇವ್ರು ಹಿಡಿತಾನೇ ಇದೆ. ಇದು ಸೀಟ್ ಬೇರೆನಾ, ತುಂಬ ಶೆಕೆ, ನಿಂದ್ರಗೋದಕ್ಕಾಗೋದಿಲ್ಲ, ಕುಂದ್ರೋದಕ್ಕಾಗಲ್ಲ ಮನೇಲಿ, ಅಷ್ಟು ಶೆಕೆ. ಮುಂದ್ಗಡೆ ಹಂಚಿತ್ತು ಫಸ್ಟಿಗೆ, ನಮ್ಮದು ಹಂಚಿದ್ದಾಗ ಅಷ್ಟೊಂದು ನಮ್ಗೆ ಇದು ಅನಿಸ್ತಿರ್ಲಿಲ್ಲ, ಹೊರಗಡೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಿದ್ವಿ ಅಂಗಳದಲ್ಲಿ. ಇವಾಗ ಹಂಚಿಲ್ಲ, ಏನಿಲ್ಲ, ಎಲ್ಲ ಫುಲ್ ಬಯಲಾಗ್ಬಿಟ್ಟಿತ್ತಾ, ಅದಕ್ಕೋಸ್ಕರ ಹಂಗೆ ಆಗ್ತೈತಿ. ತುಂಬ ಬಿಸಿಲು ಬೇರೆ, ಎದುರು ಬಿಸಿಲು ಬೇರೆ ಒಳಗಡೆಗೆ ಬರುತ್ತಾ, ಬಿಸಿಲು ಕುಂದ್ರೋದಕ್ಕಾಗಲ್ಲ, ನಿಂದ್ರೋದಕ್ಕಾಗಲ್ಲ, ಅಷ್ಟು ಹಿಂಸೆ ಅನಿಸ್ತೈತಿ. ಅದರಲ್ಲಿ ಬೇರೆ ಇವತ್ತು ಹೊರಗಡೆ ಕಾಲಿಡೋದಕ್ಕಾಗ್ತಾ ಇಲ್ಲ, ಆ ಥರ ಇದೆ ಹೊರಗಡೆ ಎಲ್ಲ. ನಿಮ್ಗೆ ಗೊತ್ತಿರ್ಬೋದು, ದಾವಣಗೆರೆ ದುರ್ಗಮ್ಮನ ಜಾತ್ರೆ ಅಂದರೆ ಎಲ್ಲ ನಾನ್ ವೆಜ್ಜೇ ಫೇಮಸ್ ಅಲ್ವಾ. ನಿನ್ನೆ ಸ್ವೀಟ್ ಮಾಡ್ಕೊಂಡಿರ್ತಾರೆ, ಇವತ್ತು ನಾನ್ ವೆಜ್ ಮಾಡ್ತಿರ್ತಾರೆ. ಹೇಳೋದಕ್ಕಾಗಲ್ಲ ನಮಗೆ ಅಲ್ವಾ, ಮಾಡ್ಕೋಬೇಡಿ ಅಂತ ಒಂದೇ ಬೀದಿಲಿದ್ದಾಗ ಅವ್ರವ್ರ ಇಷ್ಟ. ಇವಾಗ ಸಿಟಿ ಅಂದಮೇಲೆ ಎಲ್ಲ ಕಡೆನೂ ಎಲ್ಲ ಜನನೂ ಇರ್ತಾರೆ, ಲಿಂಗಾಯತರು ಇರ್ತಾರೆ, ಮುಸ್ಲಿಮ್ಸ್ ಇರ್ತಾರೆ, ತಮಿಳಿಯನ್ಸ್ ಇರ್ತಾರೆ, ಮರಾಠೀಸ್ ಇರ್ತಾರೆ, ಬ್ರಾಹ್ಮಣ್ಸ್ ಇರ್ತಾರೆ, ಪ್ರತಿಯೊಬ್ಬರು ಕೂಡ ಇದ್ದಾರೆ. ಆದರೆ ಹಳ್ಳಿಗಳಲ್ಲಿ ಇದೇನಪ್ಪ ನಾನ್ ವೆಜ್ ತಿನ್ನೋ ಜಾಗದಲ್ಲಿ ಇದ್ದಾರಲ್ಲ ಅಂತ ಅನಿಸುತ್ತೆ ಕೆಲವೊಂದು ಕಡೆ ಅನಿಸುತ್ತೆ. ನಾವು ಇವಾಗ ಮಾಡ್ತಿದ್ದೀರಲ್ಲ ಲಾಗ್, ಕೆಲವೊಬ್ರಿಗೆ ಅನಿಸ್ಬೋದು ಇದೇನಪ್ಪ ಇದು ನಾನ್ ವೆಜ್ ತಿನ್ನಲ್ಲ ಅಂತಾರೆ ಮತ್ತು ನಾನ್ ವೆಜ್ ತಿನ್ನೋ ಜಾಗದಲ್ಲಿ ಇದ್ದಾರಲ್ಲ ಅಂತಂದೇಳಿ. ಬಟ್ ಇದು ಸಿಟಿ ಅಲ್ವಾ, ಎಲ್ಲ ಕಡೆನೂ ಇದ್ದೇ ಇರ್ತಾರೆ ಅಂಥವ್ರು. ಹಾಗಂತ ಇವಾಗ ಸಿಟಿಲಿ ಜೀವನ ಮಾಡೋದು ತುಂಬಾ ಕಷ್ಟ. ನಾವು ಆ ಥರ ಏನಾದರೂ ಏನಾದರೂ ಮನೆಗಳು ಹುಡ್ಕೊತ ಹೋದರೆ ತುಂಬ ಕಷ್ಟ ಆಗುತ್ತೆ. ಆ ಥರ ಪ್ಲೇಸಲ್ಲಿ ತಗೊಳೋದು ಮನೆ ತುಂಬಾ ಜಾಸ್ತಿ ರೇಟ್ ಹೇಳ್ತಾರೆ, ಬಾಡಿಗೆ ಕಟ್ಟೋದಕ್ಕೆ ಆಗಲ್ಲ ನಮಗೆ. ಇವಾಗ ಇಂಥ ಜಾಗದಲ್ಲಿ ನಮಗೇನು ಕಡಿಮೆ ಸಿಕ್ಕಿದೆ. ಮತ್ತು ಒಂದಷ್ಟು ಅದೇ ಹೇಳಿದ ಒಂದಷ್ಟು ಪ್ಲ್ಯಾನಿಂಗ್ ಇದೆ, ಅದು ಸಕ್ಸಸ್ ಆಗ್ಲಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕದಕ್ಕೆ. ಸೊ ಪ್ಲೀಸ್ ಎಲ್ಲರೂ ಕೂಡ ನಮಗೆ ವಿಶ್ ಮಾಡಿ, ಹಾಗೆ ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಆದರೆ ಹೊರಗಡೆ ಹೋಗೋದಕ್ಕೆ ಮಾತ್ರ ಆಗ್ತಾಯಿಲ್ಲ, ಏನು ಮಾಡೋದು ಪಾಪ, ಅವ್ರು ಮಾಡ್ಕೊಳ್ಳಿ, ಮತ್ತು ನಾವು ಹೇಳೋದಕ್ಕಾಗಲ್ಲ ಅದನ್ನೆಲ್ಲ. ಅದಕ್ಕೋಸ್ಕರ ನಾನು ಕೂಡ ಹೊರಗಡೆ ಹೋಗಿಲ್ಲ, ಬಾಕ್ಲು ಹಂಗೆ ಹಾಕಿದ್ದೀನಿ. ಇವಾಗ ಬಿಸಿಲು ಶೆಕೆ ತಡ್ಕೊಳೋದಕ್ಕಾಗ್ತಾಯಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೋಬೇಕು, ನಾಳೆಗೆಲ್ಲ ನಾರ್ಮಲ್ ಇರುತ್ತೆ. ನಾರ್ಮಲ್ ಏನೂ ಇರೋದಿಲ್ಲ, ನಾಳೆ ಎಲ್ಲ ಪೂರ್ತಿ ಎಲ್ಲ ಕ್ಲೀನ್ ಇರುತ್ತೆ. ಇವತ್ತೊಂದು ದಿವಸ ಭಾಳ ಬೆಳಗ್ಗೆಯಿಂದ ಹಿಡಿದು ನೈಟ್ವರೆಗೂ ಅದೇ ಇರುತ್ತೆ. ಅಂದರೆ ನಮಗೆ ತಿಂದೇ ಇರೋರಿಗೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ, ತಿನ್ನೋರಿಗೇನು ಅಷ್ಟು ಇದು ಅನಿಸಲ್ಲ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ಇದಾಗಿತ್ತು. ಆ್ಯಂಡ್ ನಿಮಗೆ ಜಾತ್ರೆ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಇವಾಗ ತೋರಿಸೋದಕ್ಕಾಗಿಲ್ಲ. ಆದರೆ ಒಂದು ವಾರದವರೆಗಂತೂ ಕಂಟಿನ್ಯೂ ಜಾತ್ರೆ ಇದ್ದೇ ಇರುತ್ತೆ. ನಿಮ್ಮನ್ನು ಒಂದ್ಸಲ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇವಾಗ ತೋರಿಸೋದಕ್ಕಾಗಲ್ಲ, ಮಕ್ಕಳನ್ನ ಕರ್ಕೊಂಡೋಗಿ ತುಂಬ ರಶ್ ಇರುತ್ತೆ, ದೊಡ್ಡವ್ರ ಸಮೇತಕ್ಕೆ ಹೋಗೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಇಬ್ಬರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಏನು ಒಂದಿನ 2 ದಿನ ಬಿಟ್ಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ತೀನಿ. ಆವಾಗ ನಿಮಗೆ ನಿಜವಾಗ್ಲೂ ಖಂಡಿತವಾಗ್ಲೂ ತೋರಿಸ್ತೀನಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು, ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.